ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಸದೀಯ ಪ್ರಜಾಸತ್ತೆಯಲ್ಲಿ ಚಾರಿತ್ರಿಕ ಎನ್ನಿಸಬಹುದಾದಂತಹ ವಿದ್ಯಮಾನಕ್ಕೆ ದೇಶದ ಮೇಲ್ಮನೆ ಎಂಬ ಖ್ಯಾತಿಯ ರಾಜ್ಯಸಭೆಯಲ್ಲಿ ಒಂದು ಅಖಾಡ ಸಜ್ಜಾಗಿದೆ. ರಾಜ್ಯಸಭೆಯ ಸಭಾಪತಿ ಧನ್ಕರ್ ಅವರ ವಿರುದ್ಧವೇ ಪ್ರತಿಪಕ್ಷದ 70 ಮಂದಿ ಸದಸ್ಯರು ಅವಿಶ್ವಾಸ ನಿರ್ಣಯವನ್ನು, ವಾಗ್ದಂಡನೆ ನಿರ್ಣಯವನ್ನು ಮಂಡಿಸುವ ಮೂಲಕ ಒಂದು ರೀತಿಯಲ್ಲಿ ರಾಜ್ಯಸಭೆಯಲ್ಲಿ ಹಿಂದೆಂದೂ ಕಂಡರಿಯದಂತಹ ಬಿಗುವಿನ ವಾತಾವರಣ ಕಂಡು ಬಂದಿದೆ. ಅಲ್ಲಿಯ ಕಲಾಪಗಳ ಮೇಲೆ ಈ ನೋಟಿಸಿನ ಒಂದು ಕಾರ್ಮೋಡ ಅದ್ರ ಮೇಲೆ ಆವರಿಸಿಕೊಂಡಿದೆ. ಹಾಗಾದರೆ ಅವರನ್ನ ಇಂಥದ್ದೊಂದು ಅವಿಶ್ವಾಸ ನಿರ್ಣಯ ಮಂಡಿಸುವ ಮೂಲಕ ಆಗಾಗ್ಗೆ ವಿವಾದಕ್ಕೆ ಕಾರಣವಾಗುವ ಧನ್ಕರ್ ಅವರನ್ನ ಆ ಸ್ಥಾನದಿಂದ ಪಲ್ಲಟ ಮಾಡಲು ಸಾಧ್ಯವಾ? ಆ ಸ್ಥಾನದಿಂದ ತೆಗೆದು ಹಾಕೋದಕ್ಕೆ ಸಾಧ್ಯವಾ? ಯಾಕೆಂದ್ರೆ ಧನ್ಕರ್ ಅವರು ರಾಜ್ಯಸಭೆಯ ಸಭಾಪತಿ ಅಷ್ಟೇ ಆಗಿಲ್ಲ, ಉಪರಾಷ್ಟ್ರಪತಿಯವರೂ ಆಗಿದ್ದಾರೆ. ಹೀಗಾಗಿ ಅವರನ್ನ ಅಲ್ಲಿಂದ ತೆಗೆದು ಹಾಕೋದು ಅಷ್ಟು ಸುಲಭನ? ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೇ, ರಾಜ್ಯಸಭೆ ಮೇಲ್ಮನೆ ಅದು ನುರಿತವರ ಮನೆ ಅಂತ ಕರೀತಾರೆ. ತಜ್ಞರು, ಮೇಧಾವಿಗಳು, ಕಲಾವಿದರು, ಸಾಂಸ್ಕೃತಿಕ ಜಗತ್ತಿನ ಗಣ್ಯರು, ರಾಜಕೀಯ ಜಗತ್ತಿನ ಮುತ್ಸದ್ದಿಗಳು, ಸಮಾಜ ಸೇವಾಜ್ಞರು ಇವರೆಲ್ಲರೂ ಕೂಡ ಅಲ್ಲಿ ಇರ್ತಾರೆ ಅನ್ನುವಂತಹ ಭಾವ. ಆದರೆ ಈಗ ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ರಾಜ್ಯಸಭೆ ತನ್ನ ಪವಿತ್ರತೆಯನ್ನು ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅದು ಆ ಒಂದು ನೈಪುಣ್ಯತೆಗಿಂತ ಹೆಚ್ಚಾಗಿ ರಾಜಕೀಯ ಪುನರ್ವಸತಿ ಕೇಂದ್ರ ಕೂಡ ಆಗಿದೆ ಅನ್ನೋ ಶಬ್ದವನ್ನು ನಾವು ಹೇಳಲೇಬೇಕಾಗುತ್ತೆ. ಅದೇನೇ ಇರಲಿ, ಅದ್ರ ಬಗ್ಗೆ ನಾನೀಗ ಚರ್ಚೆ ಮಾಡ್ತಿಲ್ಲ. ಇಂಥದ್ದೊಂದು ಮೇಲ್ಮನೆಯ ಸಭಾಪತಿ ಸ್ಥಾನವೇ ವಿವಾದಕ್ಕೆ ಗುರಿಯಾದರೆ ಈ ಒಂದು ಸಭೆಗೆ ಎಷ್ಟರ ಮಟ್ಟಿಗೆ ಘನತೆ ಉಳಿದೀತು? ಇದು ನನ್ನ ಮುಖ್ಯವಾದಂತಹ ಪ್ರಶ್ನೆ. ಸಭಾಪತಿ ಹಾಗೆ ಉಪರಾಷ್ಟ್ರಪತಿ ಧನ್ಕರ್ ಅವರ ವಿರುದ್ಧ 70ಕ್ಕೂ ಹೆಚ್ಚು ಮಂದಿ ಇಂಡಿ ಒಕ್ಕೂಟದ ಸದಸ್ಯರು ನೋಟಿಸನ್ನು ಕೊಡೋದ್ರ ಮೂಲಕ ರಾಜ್ಯಸಭೆಯಲ್ಲಿ ಹಿಂದೆಂದೂ ಕಂಡಿರಿಯದಂತಹ ವಿದ್ಯಮಾನಕ್ಕೆ ಅದು ಸಾಕ್ಷಿಯಾಗಿದೆ. ಮುಂದೇನಾಗಬಹುದು, ಅಷ್ಟು ಈಸಿಯಾಗಿ ಅವ್ರನ್ನ ಸ್ಥಾನ ಪಲ್ಲಟ ಮಾಡಬಹುದಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಹಾಗಾದರೆ ಅವ್ರ ಮೇಲೆ ಇರುವಂತಹ ಆರೋಪಗಳೇನು? ಆಗಾಗ್ಗೆ ಕೆಲವು ಸರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರಿಗೆ ಕಮ್ಯುನಲ್ ರಿಮಾರ್ಕ್ಸ್ ಅನ್ನುವ ಮಾತನ್ನು ಕೂಡ ಹೇಳ್ತಿರ್ತಾರೆ, ರೇಷಿಯಲ್ ರಿಮಾರ್ಕ್ಸ್ ಕೂಡ ಅನ್ನೋ ಮಾತನ್ನು ನೇರವಾಗಿ ಸಭಾಪತಿ ಮೇಲೆ ಅವರು ಹೇಳ್ತಲೇ ಇರ್ತಾರೆ. ಹೀಗಾಗಿ ನೋಟಿಸಲ್ಲಿ ಅವರ ರಿಮೂವಲ್ಗೆ ಕೊಟ್ಟಿರುವಂತಹ ಕಾರಣ ಏನು ಅಂದರೆ, ಸಭಾಪತಿ ಜರ್ಷ್ಟರ ಇರಬೇಕು, ನಿಷ್ಪಕ್ಷಪಾತತನವಾಗಿರಬೇಕು, ಎಲ್ಲ ಸದಸ್ಯರನ್ನ ಸಮಾನತೆಯಿಂದ ನೋಡಬೇಕು ಅನ್ನೋದು ಸಂಸದೀಯ ಪ್ರಜಾಸತ್ತೆಯ ನಿಯಮ. ಆದರೆ ಅವರು ಆ ನಿಯಮದಂತೆ ಇಲ್ಲ. ಅಂದರೆ ಪ್ರತಿಪಕ್ಷ ಸದಸ್ಯರನ್ನ ಸ್ನಬ್ ಮಾಡೋದಕ್ಕೆ, ಅವರ ಹಕ್ಕುಗಳನ್ನು ಮೊಟಕುಗೊಳಿಸೋದಕ್ಕೆ ನೋಡ್ತಾರೆ. ಪ್ರತಿಪಕ್ಷ ಸದಸ್ಯರು ಮಾತಾಡಬೇಕಾದ್ರೆ ಪದೇ ಪದೇ ಸಭಾಪತಿಯೇ ಅಡ್ಡಿಯನ್ನು ಉಂಟು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಪ್ರತಿಪಕ್ಷ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಬೇಕಾದ್ರೆ ಅವರ ಮಾತಿನ ಹಕ್ಕನ್ನು ದಮನ ಮಾಡೋದಕ್ಕೆ ನೋಡ್ತಾರೆ ಅನ್ನೋದು ಈ ನೋಟಿಸಲ್ಲಿ ಕೊಟ್ಟಿರುವಂತಹ ಕಾರಣ. ಅದಕ್ಕಾಗಿ ಅವರು ಕೊಟ್ಟಿರುವ ಪುರಾವೆ ಏನು ಅಂತಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡೋ ಸಂದರ್ಭದಲ್ಲಿ ಮೈಕ್ರೋಫೋನನ್ನೇ ಕಟ್ ಮಾಡಿರ್ತಾರೆ. ಅವರ ಧ್ವನಿ ಬೇರೆ ಯಾರಿಗೂ ಕೇಳಿಸದ ರೀತಿಯಲ್ಲಿ ಅದನ್ನ ಮಾಡೋದಕ್ಕೆ ಅವರು ಸೂಚನೆಯನ್ನು ಕೊಡ್ತಾರೆ ಅನ್ನುವಂತಹ ಮಾತು. ಈ ಮೂಲಕವಾಗಿ ಅವರು ಆಡಳಿತ ಪಕ್ಷದ ಪರವಾಗಿದ್ದಾರೆ, ಆಡಳಿತ ಪಕ್ಷದ ಪರ ಪಕ್ಷಪಾತಿ ಧೋರಣೆಯನ್ನು ಹೊಂದಿದ್ದಾರೆ. ಆ ಮೂಲಕವಾಗಿ ರಾಜ್ಯಸಭೆಯ ಘನತೆಗೆ ಧಕ್ಕೆಯನ್ನು ತಂದಿದ್ದಾರೆ. ಆದ್ದರಿಂದ ಅವರ ವಿರುದ್ಧ ಅವಿಶ್ವಾಸವನ್ನ ಮಂಡನೆಗೆ ನಮಗೆ ಅವಕಾಶ ಕೊಡಿ ಅನ್ನುವ ಸುಮಾರು 70 ಮಂದಿ ಇಂಡಿ ಒಕ್ಕೂಟದ ಸದಸ್ಯರು ಸಹಿ ಮಾಡಿರುವ ಪತ್ರವನ್ನು ಸಬ್ಮಿಟ್ ಮಾಡಲಾಗಿದೆ. ಹೀಗಾಗಿ ಇದೀಗ ಧನ್ಕರ್ ಅವರು ಆ ಸ್ಥಾನದಿಂದ ಪಲ್ಲಟ ಆಗ್ತಾರ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಅದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಅವರು ಸಭಾಪತಿ ಅಷ್ಟೇ ಅಲ್ಲ, ಉಪರಾಷ್ಟ್ರಪತಿ ಕೂಡ ಆಗಿದ್ದಾರೆ. ಆದ್ದರಿಂದ ಅವರ ಸ್ಥಾನ ಪಲ್ಲಟ ಮಾಡಬೇಕಾದ್ರೆ ಬರೀ ರಾಜ್ಯಸಭೆ ಅಷ್ಟೇ ಅಲ್ಲ, ಲೋಕಸಭೆಯ ಅಪ್ರೂವಲ್ ಕೂಡ ಬೇಕು. ಲೋಕಸಭೆ ಕೂಡ ಅದನ್ನು ಅಂಗೀಕರಿಸಬೇಕು. ಆದ್ದರಿಂದ ಇದು ಸಾಧ್ಯವಿಲ್ಲದ ಮಾತು ಅನ್ನೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹಾಗಾದರೆ ಪ್ರೊಸೀಜರ್ ಏನು ಮತ್ತು ಏನೆಲ್ಲ ಆಗ್ಬಹುದು ಅನ್ನೋದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಭಾರತ ಸಂವಿಧಾನದ ನಿಯಮಾವಳಿಗಳ ಪ್ರಕಾರ ಅಂದರೆ 67B, 92, 92 ಮತ್ತು 100 ಸಂವಿಧಾನದ ಪರಿಚ್ಛೇದಗಳ ಪ್ರಕಾರ ಈ ಪ್ರೊಸೀಡಿಂಗ್ಸ್ ನಡೆಯುತ್ತೆ. ಅಂದರೆ ನೋಟಿಸ್ ಕೊಡ್ತಿದ್ದಂಗೆ ಆ ಸಬ್ಜೆಕ್ಟ್ ತಗೋಬೇಕು ಅಂತೇನಿಲ್ಲ.
ಸುಮಾರು 14 ದಿನಗಳ ನೋಟಿಸನ್ನು ಮೊದಲು ಕೊಡಬೇಕು. ನಿನ್ನೆ ಅಷ್ಟೇ ನೋಟಿಸ್ ಕೊಟ್ಟಿದ್ದಾರೆ, ಆದರೆ ಇವತ್ತು ತಗೊಳ್ಳೇಬೇಕು ಅಂತೇನಿಲ್ಲ. 14 ದಿನಗಳಲ್ಲಿ ಈ ವಿಚಾರವನ್ನು ಚರ್ಚೆಗೆ ತಗೋಬೇಕಾಗುತ್ತೆ. ಜೊತೆಗೆ ಅಂತಿಮವಾಗಿ ಮತಕ್ಕೆ ಹಾಕಿದಾಗ ಅರ್ಧಕ್ಕೂ ಹೆಚ್ಚು ಮಂದಿ ಸದಸ್ಯರು ಮತ ಚಲಾಯಿಸಬೇಕು. ಅಂದರೆ ಒಟ್ಟು ಸ್ಟ್ರೆಂತಿನ ಅರ್ಧಕ್ಕೂ ಹೆಚ್ಚು ಸದಸ್ಯರು ಈ ಒಂದು ನೋಟಿಸಿನ ಪರ, ಅವಿಶ್ವಾಸ ನಿರ್ಣಯದ ಪರ ಅಂದರೆ ಸಭಾಪತಿಗಳ ವಿರುದ್ಧ ಮತ ಚಲಾಯಿಸಿದರೆ ಆಗ ಇದಕ್ಕೆ ಗಂಭೀರತೆ ಬರುತ್ತೆ. ಅಂದರೆ ಸರಿಸುಮಾರು ರಾಜ್ಯಸಭೆಯಲ್ಲಿ 245 ಮಂದಿ ಸದಸ್ಯರಿದ್ದು NDA ಒಕ್ಕೂಟದ ಪರವಾಗಿ 125 ಜನ ಇದ್ದಾರೆ. ಹಾಗೆಯೇ ಇಂಡಿ ಒಕ್ಕೂಟದ ಪರವಾಗಿ 112 ಜನ ಇದ್ದಾರೆ. ಅಂದರೆ ಇಲ್ಲೇ ಗೊತ್ತಾಗುತ್ತೆ ಈ ಅವಿಶ್ವಾಸ ನಿರ್ಣಯಗಳು ಬಂದಾಗ ಇದು ಬಿದ್ದೋಗುವ ಸಾಧ್ಯತೆ ಇದೆ. ಮತ್ತೆ ಹಾಗಿದ್ರೆ ಒಂದು ವೇಳೆ ಗೆಲ್ತು ಅಂತ ತಿಳ್ಕೊಳ್ಳಿ, ಅವಿಶ್ವಾಸ ನಿರ್ಣಯದಲ್ಲಿ ಪ್ರತಿಪಕ್ಷಗಳು ಗೆದ್ದರು ಒಂದು ವೇಳೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಗೆಲ್ತಿದ್ದ ಹಾಗೇನೆ ಅವ್ರ ಸ್ಥಾನ ಪಲ್ಲಟ ಆಗ್ಬೇಕು ಮತ್ತು ಆ ಚೇರಿಂದ ಬಿದ್ದೋದ್ರು ಅಂತ ಯಾರು ತಿಳ್ಕೋಬೇಕಾಗಿಲ್ಲ. ಆ ರೆಸೊಲ್ಯೂಷನ್ನು ಲೋಕಸಭೆಗೆ ಹೋಗುತ್ತೆ. ಲೋಕಸಭೆಯಲ್ಲಿ ಅಲ್ಲಿ ಬಹುಮತದಿಂದ ಲೋಕಸಭೆ ಅದನ್ನ ಪಾಸ್ ಮಾಡಬೇಕು. ಆಗ ಉಪರಾಷ್ಟ್ರಪತಿ ಹುದ್ದೆನೂ ಕಳ್ಕೊತಾರೆ, ಆಗ ಅವರು ಆ ಸಭಾಪತಿಯ ಹುದ್ದೆಯನ್ನು ಕಳ್ಕೊತಾರೆ. ಕೆಳಮನೆಯಲ್ಲಿ ಅಂದ್ರೆ ಲೋಕಸಭೆಯಲ್ಲಿ NDA ಮಿತ್ರ ಪಕ್ಷಕ್ಕೆ 293 ಇದೆ, ಹಾಗೆಯೇ ಇಂಡಿ ಒಕ್ಕೂಟಕ್ಕೆ 238 ಇದೆ. ಒಂದು ವೇಳೆ ರೆಸೊಲ್ಯೂಷನ್ ಅಲ್ಲಿ ಒಂದು ವೇಳೆ ಇಫ್ ಅದು ಅಲ್ಲಿ ಪ್ರೆಸೆಂಟ್ ಆದ್ರೂ ಕೂಡ ಅಲ್ಲೂ ರೆಸೊಲ್ಯೂಷನ್ ಪರಾಭವ ಆಗುತ್ತೆ. ಆದ್ರಿಂದ ಲೀಗಲಿ ಟೆಕ್ನಿಕಲಿ ಅಷ್ಟು ಸುಲಭ ಅಲ್ಲ ಅವರನ್ನ ಪದಚ್ಯುತಿಗೊಳಿಸೋದು, ಧನ್ಕರ್ ಅವರನ್ನ ಪದಚ್ಯುತಿಗೊಳಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹಾಗಾದ್ರೆ ಯಾಕಾಗಿ ಗೊತ್ತಿದ್ರೂ ಕೂಡ ಯಾಕಾಗಿ ಈ ಅವಿಶ್ವಾಸ ನಿರ್ಣಯವನ್ನ ತಂದಿದ್ದಾರೆ ಅಂದ್ರೆ ಧನ್ಕರ್ ಅವರನ್ನ ಎಕ್ಸ್ಪೋಸ್ ಮಾಡುವುದು. ಆಡಳಿತ ಪಕ್ಷದ ತಾಳಕ್ಕೆ ತಕ್ಕಂತೆ ರಾಜ್ಯಸಭೆಯ ಸಭಾಪತಿಗಳು ಕುಣಿತಾ ಇದ್ದಾರೆ, ಪ್ರತಿಪಕ್ಷಗಳನ್ನು ದಮನ ಮಾಡ್ತಿದ್ದಾರೆ. ಬಹಳಷ್ಟು ವಿಚಾರಗಳು ಬಂದಾಗ ಅವರು ಆಡಳಿತ ಪಕ್ಷದ ಪರವಾಗಿದ್ದಾರೆ, ಆಡಳಿತ ಪಕ್ಷದ ಪರವಾಗಿ ನಿರ್ಣಯಗಳನ್ನ ಕೈಗೊಳ್ತಿದ್ದಾರೆ. ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬಗ್ಗು ಬಡಿಯೋದಕ್ಕೆ ಹೋಗ್ತಿದ್ದಾರೆ. ಹಾಗಾಗಿ ಅವರು ಮಾಡುವಂತಹ ರಿಮಾರ್ಕ್ಗಳು ವ್ಯಕ್ತಿಗತ ನಿಂದನೆಗೆ ಕಾರಣ ಆಗುತ್ತೆ, ವ್ಯಕ್ತಿಗತ ನಿಂದನೆಯ ರೀತಿಯಲ್ಲಿ ಇರ್ತವೆ. ಅಂದ್ರೆ ಅದನ್ನ ಅವ್ರನ್ನ ಕಂಪ್ಲೀಟ್ ಆಗಿ ಈ ಒಂದು ನೋಟಿಸಿನ ಮೂಲಕ ಎಕ್ಸ್ಪೋಸ್ ಮಾಡೋದೇ ಪ್ರತಿಪಕ್ಷಗಳ ಗುರಿಯಾಗಿದೆ. ಅಂದರೆ ಅವರಿಗೆ ಮುಜುಗರ ಉಂಟು ಮಾಡೋದು. ಅಂದ್ರೆ ಯಾವ ಸದಸ್ಯರು ಪ್ರತಿಪಕ್ಷ ಸದಸ್ಯರಿಗೆ ನನ್ನ ಮೇಲೆ ವಿಶ್ವಾಸ ಇಲ್ಲದೆ ಹೋದ್ರೂ ನಾನು ಮುಂದುವರಿತಿದ್ದೇನೆ ಅನ್ನುವಂತಹ ಒಂದು ಕೀಳರಿಮೆಯನ್ನ ರಾಜ್ಯಸಭೆಯ ಸಭಾಪತಿಯಲ್ಲಿ ತುಂಬೋದಕ್ಕೆ ಪ್ರಯತ್ನವನ್ನ ಪಡೋದು, ಇದು ಪ್ರತಿಪಕ್ಷಗಳ ಮುಖ್ಯವಾದಂತಹ ತಂತ್ರ ಆಗಿದೆ. ಇವತ್ತು ಕೂಡ ರಾಜ್ಯಸಭೆಯಲ್ಲಿ ಕೋಲಾಹಲ ಸಂಭವಿಸಿತು. ಅಧಿವೇಶನ ಪ್ರಾರಂಭ ಆದಾಗ ಪ್ರತಿಪಕ್ಷ ಸದಸ್ಯರು ಧನ್ಕರ್ ಅವರ ವಿರುದ್ಧ ಗದ್ದಲ ಎಬ್ಬಿಸಿದ್ರು. ಈ ಸಂದರ್ಭದಲ್ಲಿ ಏನಾಯ್ತು ಗೊತ್ತಾ, ಮಾಜಿ ಪ್ರಧಾನಿ ದೇವೇಗೌಡರು ಧನ್ಕರ್ ಅವರ ಪರವಾಗಿ ಎದ್ದು ನಿಂತರು. ಆ ಇಳಿ ವಯಸ್ಸಲ್ಲೂ ಎತ್ತರದ ಧ್ವನಿಯಲ್ಲಿ ಅವರೊಬ್ಬರು ಎದ್ದು ನಿಂತು ಪ್ರತಿಪಕ್ಷಗಳ ವಿರುದ್ಧ ಪ್ರತಿದಾಳಿಯನ್ನು ನಡೆಸ್ತಾ ಇದ್ದಿದ್ದು, ಪ್ರತಿಪಕ್ಷಗಳ ಹೇಳಿಕೆಗೆ ಆಕ್ಷೇಪ ಮತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದು ರಾಜ್ಯಸಭೆಯಲ್ಲಿ ಕಂಡು ಬಂತು. ಧನ್ಕರ್ ಅವರ ಬೆಂಬಲಕ್ಕೆ ಗಟ್ಟಿಯಾಗಿ ನಿಲ್ಲುವುದರ ಮೂಲಕ ಅವರು ರಾಜ್ಯಸಭೆಯಲ್ಲಿ ಇವತ್ತು ದೇವೇಗೌಡರ ಒಂದು ಮಾತುಗಾರಿಕೆ ಇವತ್ತು ಗಮನ ಸೆಳೆದಿದ್ದು ವಿಶೇಷ. ಒಟ್ಟಾರೆ ರಾಜ್ಯಸಭೆಯ ಈ ವಿದ್ಯಮಾನ ಬಹುಶಃ ಇತ್ತೀಚಿನ ವರ್ಷಗಳಲ್ಲೇ ಸಂಸದೀಯ ಇತಿಹಾಸದಲ್ಲಿ ಇಂಥದ್ದೊಂದು ಘಟನೆ ನಡೆದಿರಲಿಲ್ಲ. ಇದು ಯಾವ ಒಂದು ಲಾಜಿಕಲ್ ಎಂಡಿಗೆ, ಯಾಕೆಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸಿದ ತಕ್ಷಣ ಅದನ್ನ ಸಂಸದೀಯ ಮಾತುಗಳ ಮೂಲಕ ಅದನ್ನ ವಾಪಸ್ಸು ಪಡ್ಕೋಬಹುದಾಗಿದೆ. ಆದರೆ ಬಹುಶಃ ಇದು ಲಾಜಿಕಲ್ ಎಂಡಿಗೆ ಹೋಗುವ ಸಾಧ್ಯತೆಗಳು ಇಲ್ಲ. ಆದರೂ ಇದು ಎಷ್ಟು ಮಟ್ಟಿಗೆ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಅನ್ನೋ ಮಾತಿನ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.